ಕರ್ನಾಟಕದಲ್ಲಿ ಪ್ರಸ್ತುತ ನಡೀತಾ ಇರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಆಧಾರ ವರ್ಷಗಳ ವಿವರಗಳು ಸಿಗದ ಕಾರಣ 17.19 ಲಕ್ಷ ಫಾರ್ಮ್ಗಳು ವಂಶಾವಳಿ ಮ್ಯಾಪಿಂಗ್ ಇಲ್ಲದೆಯೇ ಸಲ್ಲಿಕೆಯಾಗಿವೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದಲ್ಲಿ ವಿತರಿಸಲಾದ 5.53 ಕೋಟಿ ಎಸ್ಐಆರ್ ಫಾರ್ಮ್ಗಳಲ್ಲಿ ಇದುವರೆಗೆ 3.67 ಕೋಟಿ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಮ್ಯಾಪಿಂಗ್ ವಿವರಗಳು ಲಭ್ಯವಿಲ್ಲದಿದ್ದರೂ ಸಹ ಮತದಾರರು ಆಗಸ್ಟ್ 8ರ ಒಳಗೆ ತಮ್ಮ ಫಾರ್ಮ್ಗಳನ್ನು ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕು. ಫಾರ್ಮ್ ಸಲ್ಲಿಸಿದ ಎಲ್ಲರೂ ಹೆಸರುಗಳನ್ನ ಆಗಸ್ಟ್ 17ರಂದು ಪ್ರಕಟವಾಗಲಿದೆ. ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಸಿಇಒ ವಿ ಅನ್ಬು ಕುಮಾರ್ ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗೈರು ಹಾಜರಿ, ಸ್ಥಳಾಂತರ ಹಾಗೂ ಮೃತಪಟ್ಟವರನ್ನ ಒಳಗೊಂಡ ಎಎಸ್ಡಿಡಿಒ ವಿಭಾಗದಡಿ ಬರೋಬ್ಬರಿ 44.84 ಲಕ್ಷ ಮತದಾರರು ಗುರುತಿಸಲ್ಪಟ್ಟಿದ್ದಾರೆ. ಈ ಪೈಕಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೇ 23.86 ಲಕ್ಷ ಪ್ರಕರಣಗಳು ದಾಖಲಾಗಿದ್ದು, ದಾಖಲೆಗಳಲ್ಲಿ ವ್ಯತ್ಯಾಸವಿದ್ರೆ 11 ನಿಗದಿತ ದಾಖಲೆಗಳಲ್ಲಿ ಒಂದನ್ನ ನೀಡಿ ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ.